Hello students, chapter 2 Physiographics Divisions of Karnataka today lesson. In this chapter you will learn the features of Karnataka, physical divisions of Karnataka, the hills and highest peaks of Karnataka. So ನೋಡಿ ಇಲ್ಲಿ Karnataka state is a part of peninsular India and has diverse physical features. So ನಾವು ಫ್ಯೂಚರ್ಸ್ ಅನ್ನು ನೋಡ್ತಾ ಇದ್ದೀವಿ. ಫಿಸಿಕಲ್ ಡಿವಿಷನ್ಸ್ ಅನ್ನು ನಾವು ನೋಡೋಣ ಕರ್ನಾಟಕದಲ್ಲಿ. ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ರಿಲೀಫ್ ಕರ್ನಾಟಕ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಇಂಪಾರ್ಟೆಂಟ್ ಫಿಸಿಕಲ್ ಡಿವಿಷನ್ಸ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಮೈಡನ್ ರೀಜನ್, ದ ಮಲೆನಾಡು ರೀಜನ್, next second is the piscicultural plan, the coastal plan, the Malnad region plan and the Malnad region. ಇವು 3 ಡಿವಿಷನ್ಸ್ ಆಗಿ ನಾವು ಕರ್ನಾಟಕದಲ್ಲಿ ಮಾಡಿರೋದು. ದ ಕಾಸ್ಟಲ್ ಪ್ಲಾನ್ ಅನ್ನು ನಾವು ಇಲ್ಲಿ ನೋಡೋದಾದರೆ, ನೀರಾವರಿ ಅಂದರೆ ಸೊ ಕಾಸ್ಟಲ್ ಏರಿಯಾ ಅಂದರೆ ಇಲ್ಲಿ ಕಡಲ ತೀರದಲ್ಲಿರ್ತಕ್ಕಂತಹ ಏರಿಯಾವನ್ನು ನಾವು ನೋಡೋದಾದರೆ, ದಿಸ್ physical division lies between the Arabian Sea and the Malnadu region. The coastline extends to 320 kilometers from Mangaluru in the south to Karwara in the north. Its width varies from 12 to 64 kilometers. 64 kilometers ನಾವು ಇರೋದನ್ನು ನೋಡ್ತೀವಿ. ಇಟ್ ಈಸ್ ಬೋರ್ಡ್ ಇನ್ ದ ಸೌತ್ ಆ್ಯಂಡ್ ಬಿಕಮಿಂಗ್ ನ್ಯಾರೋ ವಿತ್ ಸ್ಟೆಪ್ಸ್ ಸ್ಲೋಪ್ಸ್ ಟುವರ್ಡ್ಸ್ ದ ನಾರ್ತ್ ಸೈಡಲ್ಲಿ ಸ್ಟೆಪ್ಸ್ ಇರೋದನ್ನು ನಾವು ನೋಡ್ತೀವಿ. ಇಟ್ಸ್ ಹೈಯೆಸ್ಟ್ ಈಸ್ ಮೋರ್ ದೆನ್ 200 meters ಎಬೋವ್ ಸಿ ಲೆವೆಲ್. 200. ಇಟ್ ಈಸ್ ಕಾಲ್ಡ್ ದ ಕೆನರಾ ಆರ್ ದ ಕರ್ನಾಟಕ ಕಾಸ್ಟ್ ಲೈನ್. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ತೀರ ಪ್ರದೇಶ ಅಂತ ಹೇಳಿಬಿಟ್ಟು ಕರೀತಾರೆ. ನೋಡಿ, ಮೆನಿ ಫಾಸ್ಟ್ ಫಾಲೋಯಿಂಗ್ ರಿವರ್ಸ್ ಕಟ್ ಥ್ರೂ ದ ಕೋಸ್ಟಲ್ ಏರಿಯಾಸ್ ಈಸ್ ಫಾರ್ಮ್ಡ್ ಬೈ ಸಿ ಇರೋಸಿಯನ್. ದ ರಿವರ್ಸ್ ಹ್ಯಾವ್ ಫಾರ್ಮ್ಡ್ ಎಸ್ಟೋರಿಯಸ್. However, there are no deltas in this area. ನೋಡಿ, ಸೊ ಇಲ್ಲಿ ನಾವು ಕಾಸ್ಟಲ್ ಏರಿಯಾ ಅಂತ ಹೇಳ್ಬಿಟ್ಟು ಇದನ್ನು ಕರಿತೀವಿ, ನದಿ ತೀರದಲ್ಲಿ. ದೇರ್ ಆರ್ ಮೆನಿ ಪಾರ್ಟ್ಸ್ ಅಲಾಂಗ್ ವಿತ್ ದ ಕಾಸ್ಟ್ ಲೈನ್. ಅಮಾಂಗ್ ದೆಮ್ ನೀ ಮಂಗಳೂರು ಈಸ್ ದ ಮೇಜರ್ ಪಾರ್ಟ್ ಇನ್ ದ ಕರ್ನಾಟಕ. ಕರಾವಳಿ ಪ್ರದೇಶವನ್ನು ಅದರಲ್ಲೂ ಸೊ ನಾವು ಮಂಗಳೂರನ್ನು ಇಲ್ಲಿ ಕರ್ನಾಟಕದ ಬಂದರು ಅಂತ ಹೇಳಿಬಿಟ್ಟು ಕರಿತೀವಿ. ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೆಳ್ಳಿಕೆರೆ ಆ್ಯಂಡ್ ಹೊನ್ನಾವರ ಆರ್ ಫಿಶಿಂಗ್ ಪಾರ್ಟ್ಸ್. ಅದರಲ್ಲೂ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ಲೇಸಸ್ಗಳನ್ನು ನಾವು ನೋಡೋದಾದರೆ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೆಳ್ಳಿಕೆರೆ ಆ್ಯಂಡ್ ಹೊನ್ನಾವರ ಇವೆಲ್ಲ ಫಿಶಿಂಗ್ ಪಾರ್ಟ್ಸ್ ಏರಿಯಾಗಳು. Many beautiful beaches are formed along the sea coast, attract tourist place ಅಂತ ಕರಿತೀವಿ. ನಾವು ಕರ್ನಾಟಕದಲ್ಲಿ ಟೂರಿಸ್ಟ್ ಪ್ಲೇಸನ್ನು ನಾವು ಪ್ಲೇಸ್ಗಳನ್ನು ನೋಡ್ಬೋದು. ವೆರಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ಲೇಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸಮ್ ಆಫ್ ದ ಪ್ರಾಮಿನೆಂಟ್ ಬೀಚಸ್ ಆರ್ ಪೆನಂಬೂರ್, ಉಲಾಲ್ ಆ್ಯಂಡ್ ಸಂಸ್ವಾರ್ ಬೀಚಸ್ ನಿಯರ್ ಮಂಗಳೂರು, ಮಲ್ಪೆ ನಿಯರ್ ಉಡುಪಿ, ಕಾರವಾರ ಇನ್ ದ ನಾರ್ತ್. ಕಾರವಾರದಿಂದ ನಾರ್ತ್ ಅಂತ ಹೇಳ್ತೀವಿ. ದೇರ್ ಆರ್ ಸಮ್ ಸ್ಮಾಲ್ ಇಸ್ಲ್ಯಾಂಡ್ಸ್ ಲೊಕೇಟೆಡ್ ನಿಯರ್ ದ ಸೀ ಕಾಸ್ಟ್. ಸ್ವಲ್ಪ ಸ್ಮಾಲ್ ಇಸ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಇಲ್ಲಿ ನಾವು ಈ ಒಂದು ಲೊಕೇಟನ್ನು ನೋಡಿದ್ರೆ ಈ ಒಂದು ನದಿ ಹತ್ರ ನೋಡ್ಬೋದು. ಈ ಒಂದು ಸಮುದ್ರ ಇದು, ಸೊ ಸೀ ಕ್ಯಾಸ್ಟ್ ಈ ಸಮುದ್ರದ ಹತ್ರ ನಾವಿಲ್ಲಿ ನೋಡ್ಬೋದು ಇಸ್ಲ್ಯಾಂಡು ಲೊಕೇಟೆಡ್ ಇರೋದನ್ನು. Among them are St. Mary's Islands, Coconut Islands near Malpe, Anja near Karwar and Devagada
ಕಂಜಿಗುಡ್ಡ ಗುಡ್ಡ ಈಸ್ ಇಸ್ಲ್ಯಾಂಡ್ ಆರ್ ನೋಟೆಬಲ್. ಕಂಜಿಗುಡ್ಡ ಇಸ್ಲ್ಯಾಂಡ್ ಈಸ್ ಇಲ್ಲಿ ನೋಟೆಬಲ್ ಆಗಿರೋದನ್ನು ನಾವು ನೋಡ್ತೀವಿ ನೋಡಿ ಇಲ್ಲಿ. ಸೊ ಇಲ್ಲಿ ಫಿಶಿಂಗ್ ಮಾರ್ಕೆಟ್ ನಡೀತಾ ಇದೆ. ಹಾಗೆ ಇರಿಗ್ರೇಷನ್ ಪ್ರಾಜೆಕ್ಟು ಸಹ ಈ ಒಂದು ಸಮುದ್ರಗಳು ಹತ್ರ ಇರೋದ್ರಿಂದ, ನದಿಗಳ ಹತ್ರ ಇರೋದ್ರಿಂದ ಇಲ್ಲಿ ಇರಿಗ್ರೇಷನ್ ಪ್ರಾಜೆಕ್ಟ್ ಹೆಚ್ಚಿನದಾಗಿ ಕೈಗೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ದ ಮೇನ್ ಆಕ್ಯುಪೇಷನ್ಸ್ ಆಫ್ ದ ಪೀಪಲ್ ನಿಯರ್ ದ ಕಾಸ್ಟ್ ಈಸ್ ಫಿಶಿಂಗ್. ಅಂದರೆ ಕರಾವಳಿ ತೀರದ ಹತ್ರ ವಾಸಿಸುವಂತಹ ಜನಗಳ ಒಂದು ಮುಖ್ಯ ಕಸುಬು ಅಥವಾ ಉದ್ಯೋಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೀನು ಹಿಡಿತಕ್ಕಂಥದ್ದು, ಫಿಶಿಂಗ್ ಅಂತ ಹೇಳಿ ಹೇಳ್ತೀವಿ. ಅಗ್ರಿಕಲ್ಚರಲ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಆಕ್ಯುಪೇಷನ್. ಆದರೆ ಅದರಲ್ಲೂ ಸಹ ಇಲ್ಲಿ ಅಗ್ರಿಕಲ್ಚರ್ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಬೆಳೆಗಳನ್ನು ಬೆಳೆಯುತ್ತದೆ, ಮತ್ತು ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಉದ್ಯೋಗ ನೋಡಿ ಇಲ್ಲಿ. ಸೊ ಇಲ್ಲಿ ನದಿಗಳು ಹತ್ರ ಇರೋದ್ರಿಂದ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಅಗ್ರಿಕಲ್ಚರಿಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ. ಬೆಳೆಗಳನ್ನು ಬೆಳೆದಿರೋದನ್ನು ನಾವು ನೋಡ್ತೀವಿ. ಕ್ರಾಪ್ಸ್ ಲೈಕ್ ಕೇಶವ್, ಕೊಕೊನಟ್, ಆರ್ಕನಟ್, ಕಾರ್ಡಮಮ್ ಆ್ಯಂಡ್ ಪ್ಯಾಡಿ ಆರ್ ದ ಗ್ರೌಂಡ್ ಇಯರ್. ಸೊ ಗೋಧಿ ನೋಡ್ತಾ ಇದ್ವಿ, ಏಲಕ್ಕಿ, ಕೊಕೊನಟ್ ಆ್ಯಂಡ್ ಆರ್ಕನಟ್, ನೆಕ್ಸ್ಟು ಕೇಶವ್ ಬಾದಾಮಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ, ಉಡುಪಿ ಆ್ಯಂಡ್ ಉತ್ತರ ಕನ್ನಡ ಆರ್ ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ನಾವು ಕೋಸ್ಟಲ್ ಏರಿಯಾ ಅಥವಾ ಕೋಸ್ಟಲ್ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಅಂತ ಹೇಳಿ ಹೇಳ್ತೀವಿ. ದ ಮಲೆನಾಡು ರೀಜನನ್ನು ನಾವು ನೋಡೋದಾದರೆ, ಈಗ ನಾವು ಕರಾವಳಿ ತೀರ ಪ್ರದೇಶವನ್ನು ನೋಡಿದ್ವಿ. ಸೊ ಈಗ ಮಲೆನಾಡು ರೀಜನ್ಸ್ ಪ್ರದೇಶವನ್ನು ನಾವಿಲ್ಲಿ ನೋಡೋಣ. ದ ವೆಸ್ಟರ್ನ್ ಘಾಟ್ಸ್ ಈಸ್ ಅವರ್ ಸ್ಟೇಟ್ ಆರ್ ರಿಫಾರ್ಮ್ಡ್ ಟು ಆಸ್ ಮಲೆನಾಡು ಆರ್ ದ ಲ್ಯಾಂಡ್ ಆಫ್ ಹಿಲ್ಸ್ ಅಂತ ಹೇಳಿ ಕರಿತೀವಿ. ಮಲೆನಾಡು ಒಂದು ಗುಡ್ಡ ಪ್ರದೇಶ ಅಂತ ಹೇಳಿ ಕರಿತೀವಿ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ತೋರಿಸ್ತಾ ಇದೆ. ದೇರ್ ಆರ್ ಆಲ್ಸೋ ಕಾಲ್ಡ್ ದ ಸಹ್ಯಾದ್ರೀಸ್. ಸೊ ಅದನ್ನು ಏನಂತ ಕರಿತೀವಿ, ಸಹ್ಯಾದ್ರಿ ಬೆಟ್ಟ, ಸಹ್ಯಾದ್ರಿ ಹಿಲ್ಸ್ ಅಂತ ಹೇಳಿ ನಾವು ಕರಿತೀವಿ ನೋಡಿ ಇಲ್ಲಿ. ಸೊ ಮಲೆನಾಡು ರೈನ್ಸ್ parallel to the coastline from north to south, parallel to the coastline to north to south and south. They have steps terraces like slopes in the west and gentle slope to the east. Else there are called ghats ಅಂತ ಹೇಳಿ ಕರಿತೀವಿ. ಘಾಟ್ ಸೆಕ್ಷನ್ ಅಂತ ಹೇಳಿ ಹೇಳ್ತೀವಲ್ಲ, ಸೊ ಇದು ಘಾಟ್ ಸೆಕ್ಷನ್ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಜಿಯೋಗ್ರಾಫಿಕಲನ್ನು ಇಲ್ಲಿ ನೋಡೋದಾದರೆ ನೋಡಿ ಇಲ್ಲಿ. ಸೊ ಪ್ರಿವೆಲೆನ್ಸ್ ವರ್ಡ್ ಆ್ಯಂಡ್ ವಾರ್ಮ್ ಓಷನ್ ರೈನ್. ದೇರ್ ಆರ್ 650 kilometers in length and 50 to 76 kilometers in width ಇರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ದ height ranges from 900 to 1500 meters from sea level. ಸೊ ಇಲ್ಲಿ ಸಮುದ್ರಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು 900ರಿಂದ 1500ರವರೆಗೆ ಇಲ್ಲಿ ಹೈಟ್ ಇರೋದನ್ನು ನಾವು ನೋಡ್ತಾ ಇದ್ವಿ. ರೈನ್ ಆಗ್ತಕ್ಕಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. These hills obstruct the rain, brings winds from the Arabian Sea and catch heavy rains after more than 200 kilometers. ನೋಡಿ ಇಲ್ಲಿ ಮಲೆನಾಡು ರೀಜನ್ಸನ್ನು ನೋಡಿ. ದ ಹೈಯೆಸ್ಟ್ ಪೀಕ್ಸ್ ಇನ್ ದಿಸ್ ರೀಜನ್ ಆರ್ ಮುಳ್ಳಯ್ಯನಗಿರಿ, ಕುದುರೆಮುಖ, ಕಾಲಟ್ಟಿಗಿರಿ, ರುದ್ರಗಿರಿ ಆ್ಯಂಡ್ ದೇವರಮ್ಮನ ಗುಡ್ಡವನ್ನು ಇಲ್ಲಿ ನಾವು ನೋಡ್ತೀವಿ. ಹೈಯೆಸ್ಟ್ ಪೀಕ್ಸ್ ಇವೆಲ್ಲ ಕರ್ನಾಟಕದಲ್ಲಿ. ಆಲ್ ದೀಸ್ ಪೀಕ್ಸ್ ಆರ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. Besides these, the other peaks of Malnadu region are ನೋಡಿ ಇಲ್ಲಿ ಮಲೆನಾಡು ರೀಜನ್ ಇರೋದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ ದಟ್ಟವಾಗಿರ್ತಕ್ಕಂತಹ ಫಾರೆಸ್ಟನ್ನು ಇಲ್ಲಿ ನಾವು ನೋಡ್ತಿದ್ವಿ. ಇದು ಕೊಡಚಾದ್ರಿ ಪ್ಲೇಸು. ಇದು ಬಾಲಲ
ಬಾಲನಯನ ದುರ್ಗ, ಇದು ಬಾಳಲಾಯನ ದುರ್ಗ ಮತ್ತು ಕೊಡಚಾದ್ರಿ, ಮೆಟ್ರಿಗುಡ್ಡ ಮತ್ತು ಪುಷ್ಪನಗಿರಿ ಆ್ಯಂಡ್ ಕೊಡಚಾದ್ರಿಯನ್ನು ಇಲ್ಲಿ ನಾವು ನೋಡ್ತಾ ಇರೋದು. ಇದು ಫಾರೆಸ್ಟು. ಅಮಾಂಗ್ ದೆಮ್ ಮುಳ್ಳಯ್ಯನಗಿರಿ 1913 meters ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ಸ್ಟೇಟ್. ಕರ್ನಾಟಕದಲ್ಲೇ ಹೈಯೆಸ್ಟ್ ಪೀಕ್ ಅಂತ ಹೇಳಿದ್ರೆ ಮುಳ್ಳಯ್ಯನಗಿರಿ. ಸೊ 1913 meters ಇರೋದನ್ನು ಇಲ್ಲಿ ನಾವು ನೋಡ್ತೀವಿ. ದಟ್ ಈಸ್ ಮುಳ್ಳಯ್ಯನಗಿರಿ. ದ roads from the eastern plains of Karnataka to the coastal plains across the western Ghats are called the mountain pieces. The important pieces of our ಮಲೆನಾಡು ರೀಜನ್ಸಲ್ಲಿ ಇಂಪಾರ್ಟೆಂಟ್ ಪೀಸಸನ್ನು ನಾವು ನೋಡೋದಾದರೆ, ಸೊ ಚಾರ್ಮುಡಿ ಘಾಟ್, ಇಟ್ಸ್ ಲೈಕ್ ಮಂಗಳೂರು ಆ್ಯಂಡ್ ಚಿಕ್ಕಮಗಳೂರು ನಿಯರೆಸ್ಟಲ್ಲಿ ಚಾರ್ಮುಡಿ ಘಾಟಲ್ಲಿ ಬರುತ್ತೆ. ಸೊ ಸೆಕೆಂಡ್ ಒನ್ ಸಹ್ಯಾದ್ರಿ ಘಾಟ್, ಇಟ್ ಲೈಕ್ಸ್ ಹಾಸನ್ ಆ್ಯಂಡ್ ಸಕಲೇಶ್ಪುರ ಆ್ಯಂಡ್ ಮಂಗಳೂರು, ಇದರಲ್ಲಿ ಸಿಗತ್ತೆ. ಸೊ ಹಾಗಂಬೆ ಘಾಟ್, ಇಟ್ ಲೈಕ್ಸ್ ಶಿವಮೊಗ್ಗ ಆ್ಯಂಡ್ ಉಡುಪಿ ನಿಯರೆಸ್ಟಲ್ಲಿ. ಸೊ ಆ್ಯಂಡ್ ಹುಲಿಕಲ್ಲಿ ಘಾಟ್, ಇಟ್ ಲೈಕ್ಸ್ ಶಿವಮೊಗ್ಗ ಆ್ಯಂಡ್ ಕುಂದಾಪುರ್. ಇಂಪಾರ್ಟೆಂಟ್ಸ್ ಪೀಸಸ್ ಆಫ್ ಇನ್ ಮಲೆನಾಡು ರೀಸನ್ಸ್ 4 ಅಂತ ಹೇಳ್ತೀವಿ. Since Malnadu region receives heavy rainfall, it has attractive yield resort covered with dense evergreen forest. ಸೊ ಹೆಚ್ಚಿನದಾಗಿ ಇಲ್ಲಿ ಮಳೆ ಹಾಕಿರೋದ್ರಿಂದ ಇದು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಮಲೆನಾಡು. It is the birthplace of many rivers which when they pass down the steps slopes from wonderful waterfalls. The Jog Falls, Sharavati rivers is the highest waterfalls of India. ಸೊ ಇಂಡಿಯಾದಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ವಾಟರ್ಫಾಲ್ಸ್ ಯಾವುದು ಅಂತ ಹೇಳಿದರೆ ನಾವು ಜೋಗ್ ಫಾಲ್ಸ್ ಇನ್ ಶರಾವತಿ ರಿವರ್ಸ್ ಅಂತ ಹೇಳ್ತೀವಿ. ನೋಡಿ, ಹೆಚ್ಚಿನದಾಗಿ ನಾವು ನೋಡ್ತಕ್ಕಂಥದ್ದು ಅದರ್ ಪ್ರಾಮಿನೆಂಟ್ ವಾಟರ್ ಫಾಲ್ಸ್ ಆರ್ ದ ಉಚ್ಚಳ್ಳಿ, ಮಗೋಡ, ಗೋಕಾಕ್, ಶಿವನ ಸಮುದ್ರ ಆ್ಯಂಡ್ ಶಿವನ ಸಮುದ್ರ ಆ್ಯಂಡ್ ಅಬ್ಬೆ ಫಾಲ್ಸ್ ಅಂತ ಹೇಳ್ತೀವಿ. ಅದರ್ ವಾಟರ್ ಫಾಲ್ಸು. ದ ರಿವರ್ಸ್ ಹ್ಯಾವ್ ಲೀಡ್ ಟು ದ ಫಾರ್ಮೇಷನ್ಸ್ ಆಫ್ ವಿಲೇಜಸ್ ಆ್ಯಂಡ್ ಗ್ರಾಂಗರ್ಸ್. ಸೊ ನೋಡಿ, ಕಾಫಿ, ಟೀ, ರಬ್ಬರ್, ಪ್ಲಾಂಟೇನ್ಸ್ ಆ್ಯಂಡ್ ಸ್ಪೀಸಸ್ ಆರ್ ಗ್ರೌಂಡ್ ಅಬೌಂಡೆಂಟ್ಲಿ ಆನ್ ದ ಸ್ಲೀವ್ಸ್. ಇಲ್ಲಿ ಇರೋದನ್ನು ನೀವು ನೋಡ್ತೀರಾ. Since coffee is ground widely in ಚಿಕ್ಕಮಗಳೂರು, it is called the land of coffee. ಚಿಕ್ಕಮಗಳೂರು ಹೆಚ್ಚಿನದಾಗಿ ಅಲ್ಲಿ ಕಾಫಿ ಬೀಜಗಳನ್ನು ಬೆಳೀತಾರೆ. ಸೊ ಕೊಡಗು ಡಿಸ್ಟ್ರಿಕ್ಟ್ ಈಸ್ ನೌನ್ ಆಸ್ ದ ಕಾಶ್ಮೀರ್ ಆಫ್ ಕರ್ನಾಟಕ ಬಿಕಾಸ್ ಆಫ್ ಇಟ್ಸ್ ಕೂಲ್ ವೆದರ್. ಸೊ ಯಾವುದು ಕೊಡಗುನ ಯಾಕೆ ಕಾಶ್ಮೀರ ಆಫ್ ಕರ್ನಾಟಕದ ಕಾಶ್ಮೀರವನ್ನು ಅಂತ ಹೇಳಿಬಿಟ್ಟು ಕೊಡಗು ಡಿಸ್ಟಿಕ್ಕನ್ನು ಕರೀತಾರೆ. ಯಾಕೆ ಅಂತ ಹೇಳಿದರೆ ಅದು ಅಲ್ಲಿ ಯಾವಾಗಲೂ ತಣ್ಣಗಿರ್ತಕ್ಕಂತಹ ಒಂದು ವೆದರನ್ನು ಹೊಂದಿರುತ್ತೆ, ಕೂಲ್ ವೆದರನ್ನು ಇರೋದ್ರಿಂದ. As oranges are grown abundantly in Kodagu district, it is also referred to as the land of orange. ಸೊ ಇಲ್ಲಿ ಕೊಡಗು ಡಿಸ್ಟಿಕಲ್ಲಿ ಹೆಚ್ಚಿನದಾಗಿ ಆರೆಂಜನ್ನು ಬೆಳೀತಾರೆ. ಸೊ ಇಲ್ಲಿ ಅನಿಮಲ್ಸನ್ನು ನೀವು ನೋಡ್ತಿದ್ದೀರಾ ಫಾರೆಸ್ಟಲ್ಲಿ. ಅಟ್ ಪ್ರೆಸೆಂಟ್ ಮಲೆನಾಡು ಹ್ಯಾಸ್ ಬೀನ್ ಐಡೆಂಟಿಫೈಡ್ ಆಸ್ ಬಯೋಡೈವರ್ಸಿಟಿ ಝೋನ್ ಆ್ಯಂಡ್ ಪ್ರೊಟೆಕ್ಟೆಡ್. ಬಯೋಡೈವರ್ಸಿಟಿ ಝೋನ್ ಇಲ್ಲಿ ಇರೋದನ್ನು ನಾವು ನೋಡ್ತೀವಿ. ಸೊ ಹಾಸನ್, ಕೊಡಗು, ಶಿವಮೊಗ್ಗ ಆ್ಯಂಡ್ ಚಿಕ್ಕಮಗಳೂರು ಆರ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಮಲೆನಾಡು ರೀಜನ್ಸ್. ಇವೆಲ್ಲ ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಹಾಸನ, ಕೊಡಗು, ಶಿವಮೊಗ್ಗ ಆ್ಯಂಡ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಸ್ಗಳನ್ನು. To the east of Malnadu is a vast plain with a height of approximately 450 to 760 meters. ಈ ಒಂದು ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ರೆ 450 to 760 meters ಅಂತ ಹೇಳ್ಬಹುದು. ಸೊ ಇಟ್ಸ್ ಏರಿಯಾ ಆಸ್ ಇರಿಗ್ರೇಟೆಡ್ ಬೈ ದ ಕೃಷ್ಣ ಆ್ಯಂಡ್ ತುಂಗಭದ್ರಾ ಆ್ಯಂಡ್ ದ ಕಾವೇರಿ. ಇಲ್ಲಿ ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ನದಿಗಳು ಇಲ್ಲಿ ಹರಿತವೆ ಅಂತ ಹೇಳಿ. ದೇರ್ ಆರ್ ಮೆನಿ ರೀಸ್ಡ್ ಇನ್ ದಿಸ್ ಏರಿಯಾ. ಸೊ ಸ್ಟೂಡೆಂಟ್ಸ್,
ಇಲ್ಲಿವರೆಗೆ ನಾವು ಮಲೆನಾಡು ರೀಸನನ್ನು ನೋಡಿದ್ವಿ ಮತ್ತು ಕಾಸ್ಟಲ್ ರೀಸನನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದ ಮೈಡನ್ ರೀಸನನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಲೆಸನನ್ನು ನೀವು ಕೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ರೈಸ್ ಮಾಡಿ ಹಾಗೆ ಆನ್ಸರನ್ನು ಮಾಡಿ ನಮಗೆ ಆನ್ಸರ್ ಮಾಡಿ ಹೋಮ್ವರ್ಕಲ್ಲಿ ಬರೆದ್ಬಿಟ್ಟು ಅದನ್ನು ಫೋಟೋ ಹಾಕಿ. ಥ್ಯಾಂಕ್ ಯು.